ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಈ 5, 8, 12 ರಾಹುನಲ್ಲಿ ಬಂದಾಗ ಮೊಂಡಾಗ್ಬಿಡ್ತಾರೆ. ಹೋಗ್ತಾ 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 ಮೊಂಡು ಕೊಡಲ್ಲ. ಏನೀಗ ಕೊಲೆ ಮಾಡ್ತೀರಾ? ಸಾಯಿಸಿ, ಆಯ್ತು ನಿಮ್ಮ ಮನೆಗೆ ಬರ್ತೀನಿ, ಹೊಡೆದು ಬಿಡಿ. ಅಥವಾ ಫಸ್ಟ್ ಸ್ಟಾರ್ಟಿಂಗ್ ರಾಹು ಏನು ಮಾಡುತ್ತೆ, ಮೋಸ ಮಾಡ್ಕೊಂಡು ಹೇಳ್ಕೊಂಬಂದಿರುತ್ತೆ. ಒಂದು ಸೈಟ್ ಮಾರ್ತಾ ಇದ್ದೀನಿ ಬಂದ್ಬಿಡುತ್ತೆ. ಈ ರಾಹುವಿನ ಕಾಮನ್ ಮಾತುಗಳು ಯಾವುದು ಅಂತಂದರೆ, ಯಾವುದೋ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ, ಕೋಟಿ ಬರ್ತಾ ಇದೆ, ಸಾಲ ತೀರಿಸ್ಬಿಡ್ತೀನಿ. ಒಂದು ಮನೆ, ಸಿಟಿಲಿ ಮನೆ ಇದೆ, ಮನೆ ಇಟ್ಟಿದ್ದೀವಿ, ಅದು ಮಾರಿದ ತಕ್ಷಣ ಇಮ್ಮಿಡಿಯೇಟ್ ನಿಮಗೆ ಫಸ್ಟ್, ನಾನು ಬೇರೆಯವ್ರಿಗೆ ಯಾರಿಗೂ ಇಲ್ಲ, ನಿಮಗೆ ಫಸ್ಟ್ ಕೊಡೋದು ನಾನು, ನಿಮಗೆ ನಿಮಗೆ ಫಸ್ಟ್. ಯಾರ ಹತ್ರ ಹೋದ್ರು ಇದೇ ಡೈಲಾಗು, ನಿಮಗೆ ಫಸ್ಟ್. ತಿರುಪತಿ ಚೊಂಬಾರು ಮಾರ್ಕೋಬಹುದು. ಗುರುಜಿ ಈಗ ಏನಾಗಿದೆ, ಯಾಕೆ ತಿರುಪತಿ ಚೊಂಬು ಅಂತಾರೆ ಗೊತ್ತಾ? ಒಂದ್ಸತಿ ತಿರುಪತಿ ಉಂಡೇಲಿ ನಾವು ದುಡ್ಡು ಹಾಕಿದ್ರೆ ಅದು ಮಗುನೂ ಹಾಕಿದ್ರು ಕೂಡ ವಾಪಸ್ ಕೊಡಲ್ಲ ರೂಲ್ಸ್ ಪ್ರಕಾರ. ಅದು ರೂಲ್ಸ್ ಪ್ರಕಾರ ಆ ಉಂಡೆ ಒಳಗಡೆ ಯಾರ್ದು ಮಗು ಹಾಕಿ ಅದು ತುಂಬ ಗಲಾಟೆ ಆಗಿ ಒಂದ್ಸತಿ ಅದು ಹೋದ್ರೆ ಅದು ರೂಲ್ಸ್ ಪ್ರಕಾರ ವಾಪಸ್ ಕೊಡೋಂಗಿಲ್ಲ ಅಂತ ಬಂದು ಇದಿದೆ ಅಲ್ಲಿ ನಿದರ್ಶನ ಇದೆ. ಮುಂಚೆ ಸಾಲ ತಗೊಂಡವ್ರು ಕಷ್ಟ ಅನ್ಭವಿಸ್ತಾ ಇದ್ರು, ಈಗ ಸಾಲ ಕೊಟ್ಟವರು ಕಷ್ಟ ಅನ್ಭವಿಸ್ತಾ ಇದ್ದಾರೆ ವಾಪಸ್ ತಗೊಳಕ್. ಅದನ್ನೇ ತಾನೇ ಎಷ್ಟೊಂದು ಜನ ಈ ಅಂಗಡಿಗಳೆಲ್ಲ ಹಾಕ್ತಾ ಇದ್ರು, ಸಾಲ ಕೊಟ್ಟು ಸ್ನೇಹ ಕಳೆದುಕೊಳ್ಳಬೇಡಿ, ಕೊಟ್ಟು ಕೆಟ್ಟ ಅಂತ ಹೇಳ್ತಾರಲ್ಲ. ಕೆಡೋರು ತಗೊಳ್ಳೋರಲ್ಲ, ಯಾವಾಗಲೂ ಕೂಡ ಕೊಡೋರೆ. ಇದು ಜಗದ ನಿಯಮ. ಯಾಕೆ ಅಂದರೆ ಅವರವರ ಕರ್ಮಾನುಸಾರ ಭಗವಂತ ಅವ್ರಿಗೆ ಕಷ್ಟ ಕೊಟ್ಟಿರ್ತಾನೆ. ನೀವು ಸಹಾಯ ಮಾಡಿ ಆ ಕರ್ಮವನ್ನು ನೀವು ತಗೊಳ್ಳಿ. ಸಿಂಪಲ್. ನೀವು ಯಾವ ಥರ ಕೊಡಬೇಕು ಅಂತಂದರೆ, ಅವ್ನು ರಿಟರ್ನ್ ಮಾಡದೆ ಹೋದ್ರೂ ಕೂಡ ಸ್ವಲ್ಪ ತಡ್ಕೋಬೋದು ನಾವು ಅನ್ನೋ ಒಂದು ವಿಚಾರ ನಮ್ಮ ಜೀವನದಲ್ಲಿ ಏನು ಅಂತ ಓಕೆ. ನಿಮ್ಮ ಜೀವನ ಮತ್ತು ಸರ್ವಸ್ವವನ್ನೇ ಕೊಟ್ಬಿಟ್ರೆ ನೀವು ಅವರ ಕರ್ಮ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ನೀವು ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ. ಜಾತಕ ಬಂದು ಕೇಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಜಾತಕ ಚೆನ್ನಾಗಿ ತೋರಿಸ್ತಾ ಇರ್ಬೋದು, ಅವ್ರದ್ದು ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಅವ್ರದ್ದು ಜಾತಕನೂ ಸೇರಿಸ್ಕೋಬೇಕು. ಅಂದರೆ ನಾವೇನೋ ಒಂದು 5 ಲಕ್ಷ ಯಾರಿಗೋ ಕೊಟ್ವಿ, ನಮ್ಮ ಜೀವನದಲ್ಲಿ 5 ಲಕ್ಷ ಉಳಿಸ್ಕೊಂಡಿದ್ವಿ, 5 ಲಕ್ಷ ಕೊಟ್ವಿ ಒಬ್ಬರಿಗೆ. ನನ್ನ ಜಾತಕದಲ್ಲಿ ನೋಡಿ ಬರುತ್ತಾ ಅಂತಂದಕ್ಕೆ ಅಲ್ಲಿ ಸ್ವಲ್ಪ ಚೆನ್ನಾಗೇ ತೋರಿಸ್ತಾ ಇರ್ಬೋದು. ಅವರ ಜಾತಕದಲ್ಲಿ ನೋಡಿದ್ರೆ ಏನೂ ಇರಲ್ಲ, 5, 8, 12 ಇರುತ್ತೆ. ಅವ್ರದನ್ನು ಇವರು ಹಾಕೊಂಡವ್ರೆ. ಅಂದರೆ ಬ್ಯಾಂಕು ದಿವಾಳಿ ಆಗಿರೋದು ಹೇಗೆ? ಅನೇಕ ಜನರ ಕಷ್ಟಗಳನ್ನು ಸಾಲ ಕೊಟ್ಟು ಬ್ಯಾಂಕ್ಗಳು ಮುಚ್ಚೋಗಿರೋದು, ಅವರೆಲ್ಲ ಕಾಂಬಿನೇಷನ್ನು ಬ್ಯಾಂಕ್ ಮುಚ್ಚೋಗಿರೋದು.